ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇದು ಕ್ರಮಕಪುರಿ ಅಂತ, ಅಂದರೆ ಹಳೆಯ ಕಾಲದಲ್ಲಿ ಕ್ರಮಕಪುರಿ ಅಂತ ಈ ಊರಿಗೆ ಹೆಸರಿತ್ತು. ಈಗ ಬಂದು ಒಕ್ಲೇರಿ ಅಂತ ಇಟ್ಕೊಂಡಿದ್ದಾರೆ. ಹಳೆಯ ಕಾಲದಲ್ಲಿ ಇದು ಕೋದಂಡರಾಮಸ್ವಾಮಿ ದೇವಸ್ಥಾನ. ಈ ವಿಗ್ರಹವನ್ನು ಇರುವಂಥದ್ದು ಸೀತಾ, ರಾಮ, ಲಕ್ಷ್ಮಣ. ಇದು ಬಂದು ಪಾಂಡವರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ವಿಗ್ರಹಗಳು ಅಂತ ಇಲ್ಲಿ ಪ್ರತೀತಿ. ಇದನ್ನು ಇಲ್ಲಿ ಒಕ್ಲೇರಿಯಲ್ಲಿ ಒಂದು ಕೋನೇರಿ ಇದೆ. ಈ ಕೋನೇರಿಯಲ್ಲಿ ಸಿಕ್ಕಂತಹ ವಿಗ್ರಹಗಳಿದು. ಇದನ್ನು ಯಾರೋ ಆ ಕೋನೇರಿಯಲ್ಲಿ ಹಾಕಿದಾಗ ಈ ಊರಿನ ಗೌಡರಾದಂತಹ KR ಇರ್ಗಪ್ಪ ಅಂದ್ಬಿಟ್ಟು ಅವ್ರ ತಾತ ಅವರ ಕನಸಲ್ಲಿ ಬಂದು ಈ ಥರ ನಾನು ಆ ನೀರಲ್ಲಿ ಇದ್ದೀನಿ ಅಂತ ಹೇಳಿದಾಗ, ಆ ಸ್ವಾಮಿ ಕನಸಲ್ಲಿ ಬಂದು ಹೇಳಿದಾಗ ಅವರು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರ ಮಗ ಇರ್ಗಪ್ಪ ಅಂತ ಅವರು ಈ ದೇವಸ್ಥಾನ ಎಲ್ಲ ಕಟ್ಟಿಬಿಟ್ಟು ಅವ್ರ ಗೋಪುರ ಎಲ್ಲ ಕಟ್ಟಿದ್ರು. ಈಗ ಈ ದೇವಸ್ಥಾನ ಕನ್ವೀನರ್ ಅವ್ರ ಮಗ ಆದಂಥ ರಾಮು ಅಂತ, ಒಕ್ಲೇರಿ ರಾಮಚಂದ್ರ ರಾಮು ಅಂದರೆ ಅವರು ಈ ಊರಿನ ಧರ್ಮಕರ್ತರು. ಅವರು ಈ ದೇವಸ್ಥಾನದೆಲ್ಲ ಈಗ ಜವಾಬ್ದಾರಿ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಇದು ಕುಂಭಾಭಿಷೇಕ ಆಗಿ ಸುಮಾರು 12 ವರ್ಷದ ಹಿಂದೆ ಕುಂಭಾಭಿಷೇಕ ಆಗಿತ್ತು. 12 ವರ್ಷದ ಕುಂಭಾಭಿಷೇಕ ಮಾಡಿದ್ದು ನಾವು ಶುಕ್ರವಾರ, ಶನಿವಾರ, ಭಾನುವಾರ, ಅಂದರೆ 24, 25, 26 ಇದೇ ತಿಂಗಳು ಜನವರಿಯಲ್ಲಿ ಕುಂಭಾಭಿಷೇಕವನ್ನು ನಾವು ಇವತ್ತಿಗೆಲ್ಲ ಮುಗೀತು. ಅಲ್ಲಿ ಕುಂಭಮೇಳ ನಡೀತಾ ಇರುವಂತಹ ದಿವಸನೇ ಇಲ್ಲೂ, ಅಂದರೆ ಇದು ಪುಷ್ಯಮಾಸದಲ್ಲಿ ಅಲ್ಲಿ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆ. ಇಲ್ಲಿ ಸ್ವಾಮಿಗೆ ಕುಂಭಾಭಿಷೇಕ ನಡೀತು. ಮೊದಲನೇ ದಿನ ಗಣಪತಿ ಪೂಜೆ, ಪುಣ್ಯಾಹ, ಕಲಶ ಸ್ಥಾಪನೆ, ಅಂಕುರಾರ್ಪಣೆ ಎಲ್ಲ ನಡೀತು. ಆಮೇಲೆ 2ನೇ ದಿನ ಬಂದು ಹೋಮಗಳು, ಗಣಪತಿ ಹೋಮ, ನವಗ್ರಹ ಹೋಮ, ಲಕ್ಷ್ಮೀನಾರಾಯಣ ಹೋಮ, ಉಮಾಮಹೇಶ್ವರ ಹೋಮ, ಎಲ್ಲ ರುದ್ರಹೋಮ, ವಿಶೇಷವಾಗಿ ರಾಮತಾರಕ ಹೋಮ ಮಾಡಿ ಇಂದು 26 ಭಾನುವಾರ ಬೆಳಿಗ್ಗೆ ಮಹಾಪೂರ್ಣಾವತಿ ಮಾಡಿ ನಾವು ಋತ್ವಿಕರೆಲ್ಲರೂ ಸೇರಿ, ಅಂದರೆ ಪುರೋಹಿತರು, ಋತ್ವಿಕರು, ಆಚಾರ್ಯರು ಎಲ್ಲ ಸೇರಿ ಇಲ್ಲಿ ಸ್ವಾಮಿಗಳು ಬಂದಿದ್ದರು, ಸನ್ಯಾಸಿಗಳು. ಆ ಸನ್ಯಾಸಿಗಳ ಮುಖಾಂತರದಲ್ಲಿ ಸ್ವಾಮಿಗೆ ಕುಂಭಾಭಿಷೇಕವನ್ನು ಮಾಡಿದ್ರು. ಇವತ್ತು ಮಹಾಕುಂಭಾಭಿಷೇಕ ಅಥವಾ ವಿಡಿಯೋಸು ಆ ಕುಂಭಾಭಿಷೇಕದ್ದು ಒಳ್ಳೆ ಲಗ್ನ ಮುಹೂರ್ತದಲ್ಲಿ ಕುಂಭಾಭಿಷೇಕ ಮಾಡಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಎಲ್ಲ ಮಾಡಿದ್ದೀವಿ. ಅಂದರೆ ಈ ಒಕ್ಲೇರಿಯಲ್ಲಿ ಇದು ಪಂಚಲಿಂಗ ಕ್ಷೇತ್ರ. 5 ಲಿಂಗಗಳಿದೆ. ಒಂದು ಮಾರ್ಕಂಡೇಶ್ವರ, ಸೋಮನಾಥೇಶ್ವರ, ಪಾಪನಾಥೇಶ್ವರ, ಕಾಡಮಲ್ಲೇಶ್ವರ. ಈ 5 ಲಿಂಗಗಳಿಗೂ ಪಾಂಡವರು ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ಈ ರಾಮನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ. ಪಾಂಡವ ಪ್ರತಿಷ್ಠಾಪನೆ ರಾಮ. ಇದು ತುಂಬ ಹಳೆ ಕಾಲದ್ದು. ಇದು ಸಾಲಿಗ್ರಾಮ ಶಿಲಾ. ಅಂದರೆ ನೀವು ನೋಡ್ಬೋದು, ಸ್ವಲ್ಪ ಜೂಮ್ ಮಾಡಿ ಸರ್, ವಿಕ್ರಮ್ ಪಾಸ್ ಮಾಡ್ಕೊಂಡು ಜೂಮ್ ಮಾಡಿ. ಇದು ವಿಗ್ರಹಗಳು ತುಂಬ ವಿಶೇಷವಾಗಿರುತ್ತೆ ನೋಡಿ. ಇಲ್ಲಿ ಬಂದು ರಾಮ ಸೀತಾ ನೋಡ್ತಾ ಇರೋ ಥರ ಇದೆ, ಸೀತಾ ಬಂದು ರಾಮನ್ ನೋಡ್ತಾ ಇರೋ ಥರ ಇರೋದಿಲ್ಲ. ಇವತ್ತು ಎಲ್ಲ 1 ಗಂಟೆ 2 ಗಂಟೆಗೆ ಪೂಜೆ ಎಲ್ಲ ಮುಗಿದು ಮಹಾಮಂಗಳಾರತಿ ಆಯಿತು. ಭಕ್ತಾದಿಗಳೆಲ್ಲ ಬಂದು ತೀರ್ಥ ಪ್ರಸಾದ ತಗೊಂಡು ಆ ರಾಮನ ಅನುಗ್ರಹಕ್ಕೆ, ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು. ಈ ದೇವಸ್ಥಾನದಲ್ಲಿ ಸುಮಾರು ನಮ್ಮ ವಂಶಸ್ಥರು 400 ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ. ಆ 400 ವರ್ಷದಿಂದ ನಾನು 5ನೇ ತಲೆ ಇಲ್ಲಿ ನಾವು ಪೂಜೆ ಮಾಡ್ತಾ ಇರೋದು. ಅಂದರೆ KR ಇರ್ಗಪ್ಪ ಅವ್ರ ಮಗ ರಾಮು ಅಂತ, ಅವ್ರ ವಂಶಸ್ಥರು ಈ ದೇವಸ್ಥಾನನೆಲ್ಲ ಕಟ್ಟಿ ಇಲ್ಲಿರೋ ಪ್ರತಿಯೊಂದೂ ಎಲ್ಲ ಅವರೇ ಸಹಕಾರ ಕೊಟ್ಟು, ಅವರೇ ಮುಂದೆ ನಿಂತು, ಅವರೇ ದೇವಸ್ಥಾನ ಧರ್ಮಕರ್ತರು. ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಪಾಸ್ ಮಾಡಿ. ಒಕ್ಲೇರಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಎಲ್ಲ ಸುಮಾರು 2,000ರಿಂದ 3,000 ಜನ ಇಲ್ಲಿ ಬಂದು ಆ ಶ್ರೀರಾಮಚಂದ್ರನ ಆಶೀರ್ವಾದಕ್ಕೆ ಪಾತ್ರರಾಗಿ ಎಲ್ಲರಿಗೂ ಎಲ್ಲ ಪ್ರಪಂಚಾದ್ಯಂತ ರಾಮಭಕ್ತರಿಗೆ, ಸಮಸ್ತ ಹಿಂದೂಗಳಿಗೆ, ಸಮಸ್ತ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಆ ರಾಮನ ಕುಂಭಾಭಿಷೇಕ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಮನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ರಾಮನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ.